ಗುರುಗಳ ಸ್ಥಾನದಲ್ಲಿಟ್ಟುಕೊಂಡು ನಾನು ಅವರ ಬೆಳಿಗ್ಗೆ ಇದ್ದು ಸಂಗೀತ ಇದ್ದಾರೆ ಅನ್ನೋ ಒಂದು ಗೌರವದ ಒಂದು ಬದುಕು ಅಪ್ಪಣ್ಣನ ಶ್ರದ್ಧಾಂಜಲಿಯ ಬಗ್ಗೆ ನಮ್ಮೆಲ್ಲರ ಶ್ರದ್ಧಾಂಜಲಿಯ ಮಾತುಗಳ ಮೂಲಕ ಅಪ್ಪಣ್ಣ ಹೆಗಡೆಯವರ ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ಅವರ ಅಭಿಮಾನಿಗಳೇ, ಕುಟುಂಬ, ನಾವೆಲ್ಲರೂ ತಿಳಿದಂತೆ ಸಾವು ನಿಶ್ಚಿತ, ನಾವೆಲ್ಲರೂ ಅರಿತವರೇ ಅದನ್ನು. ಆದರೆ ಆ ಹುಟ್ಟು ಸಾವಿನ ಮಧ್ಯ ನಾವು ಯಾವ ರೀತಿ ಬದುಕಿದ್ದೇವೆ, ನಾವು ಏನು ಸಾಧನೆ ಮಾಡಿದ್ದೇವೆ, ಎಷ್ಟು ಜನರ ಪ್ರೀತಿಗೆ ನಾವು ಪಾತ್ರರಾಗಿದ್ದೇವೆ, ಎಷ್ಟು ಜನರ ಕಣ್ಣೀರು ಒರೆಸಲಿಕ್ಕೆ ನಮ್ಮ ತಂದೆಯವರು ಯಾವಾಗಲೂ ಹೇಳುವುದು, ಯಾಕಂತ ಹೇಳಿದರೆ ಎಲ್ಲ ವರ್ಗದ ಜನರ ಪ್ರೀತಿಗೆ ಪಾತ್ರರಾದವರು, ಎಲ್ಲರ ಕಣ್ಣೀರು ಒರೆಸಿದವರು, ಸೂಚನೆ ಕೊಟ್ಟು ಅದನ್ನು ಅಲ್ಲಿಯೇ ಅಂಥೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ಮತ್ತೆ ಒಡನಾಡಿಯಾಗಿದ್ದರು. ಮತ್ತೆ ಯಾವುದೇ ಒಂದು ಸಮಸ್ಯೆ ತೆಗೆದುಕೊಂಡು ಹೋದರೂ ವ್ಯವಸ್ಥೆ ಆಗಬೇಕು, ಅದನ್ನು ಸರಿ ಮಾಡಿ ಅಂಥೇಳಿ ನಮ್ಮ ಅಣ್ಣನ ಹತ್ರ ಮತ್ತು ಇತ್ತೀಚೆಗೆ ನನ್ನ ಹತ್ರ ಹೇಳಿ ಅದೆಷ್ಟೋ ಸಮಸ್ಯೆಗಳನ್ನು ಅವರ ಮುಖಾಂತರ ಪರಿಹರಿಸಿದ್ದಾರೆ. ಅವರು ಬರೇ ಈ ಒಂದು ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲ, ಒಂದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತೊಡಗಿಸಿಕೊಂಡವರು. ಅಂತಹ ಒಬ್ಬ ಧೀಮಂತ ವ್ಯಕ್ತಿ ಖಂಡಿತ ಎಲ್ಲರೂ ಸಾಯಲೇಬೇಕು. ಆದರೆ ಗುಣಗಳು ದಾರಿಯಾಗಿ ಮುಂದೆ ತೆಗೆದುಕೊಂಡು ಹೋದರೆ, ಆ ಮಾರ್ಗದಲ್ಲಿ ನಾವು ಹೋದರೆ ಖಂಡಿತ ಅಪ್ಪಣ್ಣ ಹೆಗಡೆಯವರಿಗೆ ಕೊಡುವಂಥ ದೊಡ್ಡ ಶ್ರದ್ಧಾಂಜಲಿ ಆಗ್ತದೆ. ಈ ಸಂದರ್ಭ ಮನುಷ್ಯ ತನ್ನ ಪ್ರಾಣ ತ್ಯಜಿಸಿದ ನಂತರ 14 ದಿವಸ ಇದೆ ಈ ಭವ ಬಂಧನದಲ್ಲಿ ಆದಂತೆ. ಇವತ್ತು 14ನೇ ದಿವಸ ವೈಕುಂಠಕ್ಕೆ ಅವರ ಆತ್ಮ ಪಾದಾರ್ಪಣೆ ಮಾಡುವಂಥ ದಿವಸ. ಶಾಲಾ ಮತ್ತು ಕಾಲೇಜು ದಿನಗಳಲ್ಲೇ ತನ್ನ ದೊಡ್ಡ ಕಣ್ಣುಗಳಿಂದ ಈ ದೊಡ್ಡ ವ್ಯಕ್ತಿತ್ವವನ್ನ ಹತ್ತಿರದಿಂದ ಇವತ್ತು ಅವರು ಶಾಸಕರು. ಅಪ್ಪಣ್ಣ ಹೆಗಡೆಯವರ ಶಾಸಕತ್ವದ ದಿನಗಳನ್ನ ಅತ್ಯಂತ ಅಪ್ಪಣ್ಣ ಹೆಗಡೆಯವರಿಗೆ 90 ದಶಕದ ಒಂದು ಕಂಡವರಲ್ಲ, ಆದರೆ ಅವ್ರ ಭಾಷಣವನ್ನು ತುಂಬ ಕೇಳಿದವರು ಮತ್ತು ಅವ್ರ ಬಗ್ಗೆ ಹೇಳಿದಂತ ಕೇಳಿದವರು. ನಮಗೆ ಅವ್ರ ಬಗ್ಗೆ ಗೊತ್ತಿರೋ ಒಂದು ಸಾಧನೆ ಆಗಿರ್ಬೋದು, ಯಾವುದೇ ಇಲ್ಲಿ ಈ ಭಾಗದ ನಾಗಮಂಡಲ ಇರ್ಬೋದು, ಎಲ್ಲ ಕೆಲಸಕ್ಕೆ ಸಹ ಅಪ್ಪಣ್ಣ ಹೆಗಡೆಯವರ ನೇತೃತ್ವ ಅಲ್ಲಿ ಅನಿವಾರ್ಯವಾಗಿತ್ತು. ಹೀಗೆ ಶೈಕ್ಷಣಿಕವಾಗಿ ನಾವು ಇಲ್ಲಿ ಈ ಕಾಲೇಜಿನ ದೇವಸ್ಥಾನದ ವತಿಯಲ್ಲಿ ಪ್ರಾರಂಭವನ್ನು ಮಾಡಿ ಆ ಭಾಗದ ಜನರಿಗೆ ಒಂದು ಶಿಕ್ಷಣ ತಕ್ಷಣ ಭಾರಿ ನೊಂದ್ಕೊಳ್ಳೋರನ್ನು ನೋಡಿದ್ದೇವೆ. ಆದರೆ ಅದೆಲ್ಲವನ್ನು ಪಾಸಿಟಿವ್ ಆಗಿ ವ್ಯಕ್ತಿತ್ವ ನನಗೆ ಅಪ್ಪಣ್ಣ ಹೆಗಡೆ ಅವ್ರದ್ದು ಅಂತ ತುಂಬ ಸಂದರ್ಭದಲ್ಲಿ ನಾನು ಹೇಳಿದ್ದಿದೆ. ಯಾಕೆ ಕೇಳಿದರೆ, ರಾಜಕೀಯ ಅಂತೇಳಿ ಹೇಳಿದರೆ ದ್ವೇಷ, ರಾಜಕೀಯ ಅಂತ ಹೇಳಿದರೆ ಹೇಟ್ನೆಸ್ ಅಂತ ಇದ್ದಾಗಲೂ ಸಹಿತ ಅಪ್ಪಣ್ಣ ಹೆಗಡೆ ಅವರು ಮಾತ್ರ ಬಂದವ್ರು ಕೆಲಸ ಮಾಡಿಕೊಡ್ತಾ ಇದ್ರು. ಮತ್ತು ದ್ವೇಷ ಅನ್ನೋದು ಎಷ್ಟೊತ್ತಿಗೂ ಅವರಲ್ಲೂ ಇರಲಿ. ಸಮಸ್ಯೆಗಳು ಬಂದಾಗ ಅಪ್ಪಣ್ಣ ಹೆಗಡೆ ಅವರು ಪರಿಹಾರ ಅನ್ನೋದು ನನ್ನ ಭಾವನೆ.
1999 ಹೆಚ್ಚು ಕಡಿಮೆ 25, 26, 27 ವರ್ಷದ ಕೆಳಗೆ ನಾನು ಚುನಾವಣೆ ನಿಂತಿದ್ದೆ. ಅವರ ಅಭಿಮಾನಿಗಳ ಸಂಖ್ಯೆ ಇದೆ. ಮೊನ್ನೆ ಅಪ್ಪಣ್ಣೆಯವರು ನಿಮ್ಮ ಎದುರು ಬಂದು ಹೋಗಲಿ ಎನ್ನುವುದೇ ನಮ್ಮ ಆಶೆಯೂ ಕೂಡ. ನುಡಿಸಿಕ್ರಿಯೆಯ ಮೂಲಕ ಬಸ್ರೂರು ಎಂಬ ಬಸ್ರೂರಿಗೆ ಅನ್ವರ್ಥಕವಾಗಿ ಬೆಳೆದ ಅಪ್ಪಣ್ಣೆಯವರನ್ನ ನಿಮ್ಮ ಕಣ್ಮುಂದೆ ತರುವ ಪ್ರಯತ್ನ ಮಾಡುತ್ತಿದ್ದೇವೆ. 2026 ಅವರ ಜೀವನಾದರ್ಶಗಳ ನೆನಪೇ ನಮಗೆ ಹರಿಗು. 9ಕ್ಕೂ ಮಿಕ್ಕಿದ ತುಂಬು ಬದುಕು. ತೀರಾ ಅವರ ಉತ್ಸಾಹಕ್ಕೆ ದಣಿವಿರಲಿಲ್ಲ. ಜೀವನಾಸಕ್ತಿ ಜನಮಾನಸದಿಂದ ಅಪ್ಪಣ್ಣ ಹೆಗ್ಡೆಯವರೆಂದು ತಾಲೂಕು ಬೋರ್ಡ್, ಜಿಲ್ಲಾ ಪರಿಷತ್ ಬ್ರಹ್ಮ ಕಲಶೋತ್ಸವ ನಾಗಮಂಡಲದಲ್ಲಿ ಸಂಪನ್ನಗೊಂಡ ಕ್ಷೇತ್ರದ ಕಾರ್ಯವ್ಯಾಪ್ತಿಯನ್ನು ಶೈಕ್ಷಣಿಕವಾಗಿ ಬಸ್ರೂರಿನ ಸರ್ಕಾರಿ ಶಾಲೆ, ಶ್ರೀ ಶಾರದಾ ಪದವಿ ಕಾಲೇಜುಗಳ ಸಂಚಾಲಕರಾಗಿ, ಒಕ್ವಾಡಿ ವ್ಯಾಪಕರಾಗಿ, ಬಾಂಡ್ಯ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿ ಜವಾಬ್ದಾರಿ ನಮ್ಮೆಲ್ಲರದಾಗಬೇಕಿದೆ. ಸಂಘದ ಅಧ್ಯಕ್ಷ ಹೀಗೆ ಅಪ್ಪಣ್ಣ ಹೆಗಡೆಯವರು ಓರ್ವ ದಕ್ಷ ಸಹಕಾರಿಯೂ ಆಗಿದ್ದರು. ಶಾಂತಿಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಪೂಜ್ಯ ಅಪ್ಪಣ್ಣ ಹೆಗಡೆಯವರ ಭಕ್ತಿಪೂರ್ವಕ ಮತ್ತು ವಿಶೇಷ ಭಾವನಾತ್ಮಕವಾದಂಥ ಸಂಸ್ಕಾರದಲ್ಲಿ ನಾವೆಲ್ಲ ಇದ್ದೇವೆ. ಅವರ ಆತ್ಮ ಭೂಮಿಯಿಂದ ಸ್ವರ್ಗಕ್ಕೆ ಪ್ರಯಾಣಿಸ್ತಾ ಇದೆ. ಇವತ್ತಿಗೂ ಕೇಳ್ತೇವೆ, ಅವರು ಕೊಟ್ಟಂಥ ಜಾಗ ಇದು ಅನ್ನುವಂಥ ಮಾತುಗಳನ್ನು ಕೇಳ್ತೇವೆ. ಸರ್ ಅಂತ ಹೇಳಿದೆ ಮನೋಭಾವನೆಯಿಂದ ನಾವೆಲ್ಲ ಇದ್ದೇವೆ. ಕೊನೆಯದಾಗಿ ಮತ್ತು ಅತಿ ಪ್ರಮುಖವಾಗಿ ಹೇಳುವುದಾದರೆ 2005ನೇ ಇಸವಿಯಲ್ಲಿ ಯೋಜನೆ ಈ ಭಾಗಕ್ಕೆ ಬಂದಾಗ, 2007ನೇ ಇಸವಿಯಲ್ಲಿ ಕೋಟೇಶ್ವರದ ಕೃಷಿ ಮೇಳ ಆದಾಗ ಯೋಜನೆಯ ವಿಚಾರದಲ್ಲಿ ಹೆಚ್ಚಾಗಿ ಅವರು ಬಂದರು ಅಂತೇಳಿ ನಮಗೆ ಗುರುತಿಸಲಿಕ್ಕೆ ಬಹಳ ಸುಲಭ. ನಮ್ಮೊಂದಿಗೆ ಸಹಕಾರ. ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನೋವಾಗ್ತಾ ಇದೆ, ಆದರೆ ಅವರ ಧೀಮಂತ ವ್ಯಕ್ತಿತ್ವ ಅತಿ ಭಾರವಾದಂತಹ ಒಂದು ಪ್ರಶಸ್ತಿ. ಅದನ್ನು ಅವರಿಂದ ಹಲವಾರು ದಶಕಗಳಿಂದ ನಾವು ಅವರಿಗೆ ಪರಿಚಿತರಿದ್ದೇವೆ.